ರಾಹುಕಾಲ ಪ್ರಾರಂಭ ಆಗ್ಬಿಟ್ಟಿದೆ. ಈ ಸಮಯದಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡ್ರೆ ಅದು ಅಶುಭ ಆಗುತ್ತೆ. ನಾನು ನಿನಗೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೆ ತಾನೇ? ನೀನೇನಾದರೂ ನಿಶ್ಚಿತಾರ್ಥದಲ್ಲಿ ತೊಂದರೆ ಮಾಡಿದ್ರೆ ಶಿಕ್ಷೆ ನಿನಗೆ ಕೊಡಲ್ಲ, ನಿನ್ನ ತಾಯಿ ಕೊಡ್ತೀನಿ ಅಂತ. ಬಂದು ಅವಳ ಕಾಲಿಗೆ ಬಿದ್ದು ನೆಲಕ್ಕೆ ನಿನ್ನ ತಲೆ ತಾಕ್ಸಿ ಕ್ಷಮಾಪಣೆ ಕೇಳು. ಮಂಜರೇ, ಮನು, ಎದೆಲಿ ಸಾಕು. ಸರಿ ಸಪ ಮರಿ ಸರಿ ನಿ ಸಪ ನಿರಿ ಸ ಪ ನಿರಿ ಸ ಸರಿ ಸಪ ಮರಿ ಸರಿ ನಿ ಸಪ ನಿರಿ ಸ. ಹಾಗೆಲ್ಲ ಕಾಲಿಗೆ ಬೀಳ್ಬಾರ್ದು. ಮ ಪ ಮನಿ ರಿಸ ನಿ ರಿಸ ನಿ ಪ. ನೀವು ನನಗಿನ್ನ ತುಂಬ ದೊಡ್ಡವರು. ನಾನು ಕ್ಷಮಿಸೋದಕ್ಕೆ ತುಂಬ ಚಿಕ್ಕವಳು. ಆದರೂ ಒಂದು ಮಾತು ಹೇಳಬೇಕಲ್ವಾ, ಅದಕ್ಕೆ ಕ್ಷಮಿಸ್ಬಿಟ್ಟೆ. ಕ್ಷಮಿಸ್ಬಿಟ್ಟೆ. ಸರಿ ನಿ ಸಪ ಪ ನಿರಿ ಸ ಸರಿ ಸಪ ಮರಿ ಸರಿ ನಿ ಸಪ ನಿರಿ ಸ ಪ ನಿರಿ ಸ. ತನನೋಂ ತನನೋಂ ತನ ಧೀಂ ಧೀಂ ತನನೋಂ ತನನೋಂ ತನ ಧೀಂ 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 ತನನೋಂ ತನನೋಂ ನೋಂ ತನೋಂ ತನೋಂ ತನನೋಂ ತನನನ ಧೀಂ ತನನೋಂ ತನನೋಂ ತನ ಧೀಂ ಧೀಂ ತನನೋಂ ತನನೋಂ ತನ ಧೀಂ 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 ತನನೋಂ ತನನೋಂ ನೋಂ ತನೋಂ ತನೋಂ ತನನೋಂ ತನನನ ಧೀಂ ತನನೋಂ ತನನೋಂ ತನ ಧೀಂ ಧೀಂ ತನನೋಂ ತನನೋಂ ತನ ಧೀಂ 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 ತನನೋಂ ತನನೋಂ ನೋಂ ತನೋಂ ತನೋಂ ತನನೋಂ ತನನನ ಧೀಂ. ಅಬ್ಬೆ,
ತನನೋಂ ತನನೋಂ ನನಗೆ ಪ್ರತಿದಿನ ಇದೇ ರೀತಿ ಶಿಕ್ಷೆ ಕೊಡಿ. ತನನೋಂ ತನ ಧೀಂ 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 ತನನೋಂ ತನನೋಂ ನೋಂ ತನೋಂ ತನೋಂ ತನ ಇದಕ್ಕಿಂತ 1000 ಪಾಲು ಹೆಚ್ಚಾಗಿ ಶಿಕ್ಷೆ ಕೊಡಿ. ತನನೋಂ ತನ ಧೀಂ ಧೀಂ ಶಿಕ್ಷೆ ನನಗೆ ಹೊಸದಲ್ಲ. ಆದ್ರೆ ಜೀವನ ಪರ್ಯಂತ ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡಿ. ಈ ನಿಶ್ಚಿತಾರ್ಥನ ನಿಲ್ಸಿ ಅಬ್ಬೆ. ಸರಿ, ನಿಲ್ಲಿಸ್ತೀನಿ. ಆದ್ರೆ ನಂದು ಒಂದು ಷರತ್ತಿದೆ. ನೀನು ನಿನ್ನ ಮಗ ಮನುನ ನನ್ನ ವಶಕ್ಕೆ ಕೊಡಬೇಕು. ಅವನ್ನ ನಾನು ನನಗಿಷ್ಟ ಬಂದ ಹಾಗೆ ಬೆಳೆಸ್ತೀನಿ. ಇವತ್ತಿಂದ ಅವನು ನನ್ನ ಜೊತೆ ನನ್ನ ಕೋಣೆಲಿರ್ತಾನೆ. ನೀನು ಯಾವುದೇ ಕಾರಣಕ್ಕೂ ಅವನ ವಿಷಯದಲ್ಲಿ ಮೂಗು ತೂರಿಸೋ ಹಾಗಿಲ್ಲ. ಇದಕ್ಕೆ ಒಪ್ಪಿಗೆ ಅಂದ್ರೆ ನಾನು ನಿಶ್ಚಿತಾರ್ಥನ ನಿಲ್ಲಿಸ್ತೀನಿ. ನಿನಗೆ ನಾಳೆ ಬೆಳಗ್ಗೆವರೆಗೂ ಸಮಯ ಕೊಡ್ತೀನಿ. ಯೋಚನೆ ಮಾಡು, ನಿನ್ನ ಮಗಳ ಜೀವನ ಮುಖ್ಯನೋ ಇಲ್ಲ ನಿನ್ನ ಮಗನ ಭವಿಷ್ಯ ಮುಖ್ಯನೋ ಅಂತ.
ಮಧ್ಯ ಬಾಯಿ ಹಾಕಿ ಎಲ್ಲದನ್ನು ಹಾಳು ಮಾಡಬೇಡ. ನಾನೇನ್ರಿ ಮಾಡ್ದೆ? ನೀನೇನು ಮಾಡೋದು ಬೇಡ. ಮಾಡೋದೆಲ್ಲ ಮಾಡಿದ್ದಾಗಿದೆ. ಈಗೇನಿದ್ರು ಕೂತ್ಕೊಂಡು ಆಟ ನೋಡೋದಷ್ಟೇ ಬಾಕಿ. ನೋಡ್ತಾ ಇರೋ ಹೇಗೆ ಅತ್ತಿಗೆ ಸಂಸಾರ ಹತ್ಕೊಂಡು ಉರಿಯುತ್ತೆ ಅಂತ. ಈ ದಿನಕ್ಕೋಸ್ಕರ ಅದೆಷ್ಟು ದಿನದಿಂದ ಕಾಯ್ತಾ ಇದ್ದೆ. ಕೊನೆಗೋ ಕಾಲ ಕೊಡ್ಬಂತು. ನೀನು ಮಾತ್ರ ಅದನ್ನು ಮಧ್ಯ ಯಾಕೆ ಹಾಳು ಮಾಡಬೇಡ. ನಾನೇನ್ರಿ ಹಾಳು ಮಾಡಿದ್ದೀನಿ? ನೀವು ಏನು ಹೇಳಿದ್ರೋ ಹಾಗೆ ಮಾಡೋದು ನಾನು. ಒಟ್ಟಿನಲ್ಲಿ ಆ ಪ್ರೀತಿ ಮನೆಯಿಂದ ತೊಳ್ಗಿದ್ರೆ ಸಾಕು ನನಗೆ. ದಡ್ಡಿ ಕಡೆ ನೀನು. ಪ್ರೀತಿ ಬರೀ ನಾವು ಆಡಿಸ್ತಾ ಇರೋ ಕಾಯಷ್ಟೇ. ಒಂದು ಸರಿ ಪ್ರೀತಿ ಮದುವೆ ಆಗಿ ಮನೆಗೆ ಹೋಗ್ಲಿ, ಆ ರುದ್ರವಂಶದವರ ಸೊಕ್ಕನ್ನ ಇಳಿಸ್ತೀನಿ. ಆ ಪ್ರತಾಪ ರುದ್ರನ ನೆಲಕ್ಕೆ ಕೆಡವಿ ಹೊಸ್ಗಾಗ್ತೀನಿ. ಅಷ್ಟೊತ್ತರಲ್ಲಿ ಪಾಪ ಅತ್ತಿಗೆ ಮಗಳನ್ನ ಮದುವೆ ಮಾಡಿಕೊಟ್ಟು ಮೆತ್ತಗಾಗಿರ್ತಾರೆ. ಅದೇ ಸಮಯ ನೋಡಿಕೊಂಡು ಮನೋ ಉಸಿರು ನಿಲ್ಲಿಸ್ತೀನಿ. ಅಲ್ಲಿಗೆ ನಮ್ಮ ಕೆಲಸ ಮುಗಿತು. ಆಮೇಲೆ ನೀನೇ ರಾಣಿ, ನಾನೇ ರಾಜ. ಅಕ್ಕ, ಅಬ್ಬೆ ಎಷ್ಟು ಬೇಗ ಒಪ್ಕೊಂಡ್ರಲ್ಲ. ನಂಗೆ ಅಬ್ಬೆ ಇಷ್ಟು ಬೇಗ ಒಪ್ಕೊಳ್ತಾರಂತ ನಂಬಿಕೆನೇ ಇರಲಿಲ್ಲ. ಹೌದು ಕಣೋ, ನಂಗೂ ತುಂಬಾ ಭಯ ಆಗೋಗಿತ್ತು. ಅಕ್ಕ, ನಾನು ಅಬ್ಬೆ ಕೋಣೆಗೆ ಹೋದ್ರೆ ಆಯ್ತು, ನಿನ್ ಮದ್ವೆ ನಿಂತೋಗುತ್ತೆ. ಮದ್ವೆ ಏನೋ ನಿಂತೋಗುತ್ತೆ, ಆದ್ರೆ ನಿಂಗೆ ಹಬ್ಬೆ ಕೋಣೆ ಹೋಗಕ್ ಭಯ ಆಗಲ್ವಾ? ಇಲ್ಲಪ್ಪ, ಭಯ ಯಾಕೆ? ಅಮ್ಮ ಹೇಳ್ಕೊಡ್ಲಿಲ್ವಾ ತಪ್ಪು ಮಾಡಿದವರು ಮಾತ್ರ ಭಯ ಪಡ್ಕೋಬೇಕು ಅಂತ? ನಾನೇನು ತಪ್ಪು ಮಾಡಿಲ್ವಲ್ಲ, ನಾನು ಯಾಕೆ ಭಯ ಪಡ್ಕೋಬೇಕು? ನಂಗೇನು ಭಯ ಇಲ್ಲ ಅಪ್ಪ. ಸರಿ, ನಾನು ಬಟ್ಟೆ ಎಲ್ಲ ಇಟ್ಕೊಂಡು ಹೋಗ್ತೀನಿ. ಅಬ್ಬೆ ಕಡೆಗೆ ಹೋಗ್ಬೇಕಲ್ವಾ? ಸರಿ. ಅಮ್ಮ, ನಾನು ಬಟ್ಟೆ ಎಲ್ಲ ತಗೊಂಡು ಅಬ್ಬೆ ಕೋಣೆಗೆ ಹೋಗ್ತೀನಿ. ನಿನಗೆ ನಾಳೆ ಬೆಳಗ್ಗೆವರೆಗೂ ಸಮಯ ಕೊಡ್ತೀನಿ. ಯೋಚನೆ ಮಾಡು. ನಿನ್ನ ಮಗಳ ಜೀವನ ಮುಖ್ಯನೋ, ಇಲ್ಲ ನಿನ್ನ ಮಗನ ಭವಿಷ್ಯ ಮುಖ್ಯನೋ ಅಂತ. ಅಮ್ಮ ಮಾತಾಡಮ್ಮ, ನಾನು ಅಬ್ಬೆ ಕೋಣೆಗೆ ಹೋಗ್ಲಾ? ಪ್ರೀತಿ, ನನ್ನ ಮದುವೆ ಸೀರೆ ನೀನು ನಿಶ್ಚಿತಾರ್ಥ ಕುಟ್ಕೋ. ಅಮ್ಮ, ಅಕ್ಕ ಯಾಕೆ ಸೀರೆ ಉಟ್ಕೋಬೇಕು? ನಾನು ಹೋಗ್ತಿದ್ದೀನಲ್ಲ, ನಾನಿಲ್ದ ನಿಶ್ಚಿತಾರ್ಥ ನಡೆಯಲ್ವಲ್ಲ. ಮನು, ನೀನೆಲ್ಲೂ ಹೋಗ್ಬೇಕಾಗಿಲ್ಲ. ಪ್ರೀತಿ, ನಾನು ಹೇಳ್ದಷ್ಟು ಮಾಡು. ಅಮ್ಮ, ಅವನ್ ಯಾಕೆ ಹೋಗ್ಬಾರ್ದು? ಅವನು ಹೋದ್ರೆ ಈ ನಿಶ್ಚಿತಾರ್ಥ ನಿಲ್ಲುತ್ತೆ. ನನಗೆ ಮನು ಭವಿಷ್ಯ ಮುಖ್ಯ. ಅಬ್ಬೆ ಕೋಣೆಗೆ ಅವನನ್ನ ಕಳ್ಸಲ್ಲ. ಅಮ್ಮ, ಏನ್ ಹೇಳ್ತಿದ್ಯಾ ಅಮ್ಮ? ಮಾತಾಡ್ಬೇಡ ನೀನು. ಅಮ್ಮನ್ನ ಮೀರಿ ನಿರ್ಧಾರ ತಗೊಳ್ಳೋಷ್ಟು ಬೆಳೆದ್ಬಿಟ್ಟಿದ್ಯಾ ನೀನು?
ನಿನ್ನಮ್ಮ ನಾನು, ನನಗೆ ಚೆನ್ನಾಗಿ ಗೊತ್ತಿದೆ ಯಾರಿಗೆ ಏನು ಒಳ್ಳೆಯದು ಏನು ಕೆಟ್ಟದ್ದು ಅಂತ. ಮನು, ನಾನು ನಿರ್ಧಾರ ಮಾಡಾಗಿದೆ, ನೀನು ಎಲ್ಲೂ ಹೋಗ್ತಾ ಇಲ್ಲ. ಪ್ರೀತಿ, ಸೀರೆ ಕೊಟ್ಟಿದ್ದೀನಿ, ಉಟ್ಕೊಂಡು ಸಿದ್ಧ ಆಗು ಅಷ್ಟೇ. ಮನು, ಬೇಡ ಮನು, ಏನು ಮಾತಾಡಬೇಡ. ಅಮ್ಮ ಯಾಕೆ ಹೀಗೆ ಮಾತಾಡ್ತಾ ಇದ್ದ ಅಂತ ನನಗೆ ಗೊತ್ತು, ನನಗೆಲ್ಲ ವಿಷಯ ಗೊತ್ತು. ಏನು ಹೇಳ್ತಿದ್ಯಾ ನೀನು? ಇರೋದನ್ನೇ ಹೇಳ್ತಾ ಇದ್ದೀನಿ. ನಿನಗೆ ಹೆಣ್ಮಕ್ಳಂದ್ರೆ ಆಗಲ್ಲ. ನಮ್ಗಿಂತ ನಿನ್ ಮಗಾನೇ ನಿನಗೆ ಮುಖ್ಯ. ಅವನ ಜೀವನ ಉಳ್ಸೋಕೆ ಹೆಣ್ಮಕ್ಳನ್ನ ಹಾಳು ಮಾವಿಗೆ ತಳ್ಬೇಕು ಅಂದ್ರೆ ಕಣ್ಣು ಮುಚ್ಕೊಂಡು ತಳ್ಬಿಡ್ತೀಯ ಅಲ್ವಾ? ಪ್ರೀತಿ, ನೀನೇನು ಹೇಳ್ಬೇಕಾಗಿಲ್ಲ. ನಾನೇ ದಡ್ಡಿ ಕಣಮ್ಮ, ಎಲ್ಲರ ಥರ ಅಲ್ಲ ಅನ್ಕೊಂಡಿದ್ದೆ. ಆದ್ರೆ ನೀನು ಅವ್ರ ಹಾಗೇನೆ. ನೀನೇ ಹೇಳ್ತಾ ಇರ್ತೀಯಲ್ಲ, ಈ ಮನೇಲಿ ಗಂಡಸಿದ್ರೆ ಮಾತ್ರ ಹೆಂಗಸರಿಗೆ ಬೆಲೆ ಅಂತ. ಅದನ್ನ ನೀನೇ ನಿಜ ಮಾಡ್ಬಿಟ್ಟಿಯಲ್ಲಮ್ಮ. ಹೀಗೆ ನಮ್ ಜೀವನ ಬಲಿ ಕೊಡೋ ಬದಲು ನಾನು ದೀಪ ಹುಟ್ಟಾಗ್ಲೇ ಗೋಡನಲ್ಲಿ ಬೆಂಕಿ ಹಾಕಿ ಸುಟ್ಟಾಕ್ಬೇಕಿತ್ತು. ಆಗ ನೀನು ನಿನ್ ಮಗ ಈ ಮನೆ ವಾರಸ್ದಾರಿಕೆ ಮಾಡ್ಕೊಂಡಿರ್ಬೋದಿತ್ತು. ನಾನ್ ಮುಂಚೆ ಅನ್ಕೊಂತಿದ್ದೆ ನಿನ್ನಂತ ಅಮ್ಮನ್ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ಅಂತ. ಆದ್ರೆ ಇವತ್ತು ಅನಿಸ್ತಿದೆ ನಿನ್ ಹೊಟ್ಟೆಲ್ ಹುಟ್ಟಿದೆ ಶಾಪ ಅಂತ. ಯಾಕಮ್ಮ ಹಾಗ್ ಮಾಡ್ದೆ? ಅಕ್ಕ ಇಷ್ಟ್ ಬೇಜಾರ್ ಮಾಡ್ಕೊಂಡು ಹೋದ್ಲು ನೋಡು. ನೀನ್ ಮಾಡಿ ತಪ್ಪಮ್ಮ. ಅಕ್ಕ, ನಾನೆಲ್ಲ ಕೇಳಿಸ್ಕೊಂಡೆ. ನೀನು ಮಾಡಿದ ತಪ್ಪಲ್ವಾ ಅಕ್ಕ? ಗಾಯದ ಮೇಲೆ ಬರೀ ಹೇಳಿಬೇಡ ಶಶಿ. ನಾನು ಬೇರೆ ಏನು ಮಾಡಬೇಕಾಗಿತ್ತು ಹೇಳು? ಪ್ರೀತಿ ಹತ್ರ ನಿಜ ಹೇಳು, ಅರ್ಥ ಆಗುತ್ತೆ ಅವಳಿಗೆ. ಅವಳು ದೊಡ್ಡ ಹುಡುಗಿ ಅಕ್ಕ. ಶಶಿ, ಏನು ಮಾತಾಡ್ತಾ ಇದೀಯ ನೀನು? ಸತ್ಯ ಹೇಳಿದ್ರ ಪರಿಣಾಮ ಏನಾಗತ್ತೆ ಅಂತ ಗೊತ್ತಾ ನಿನಗೆ? ಈಗಲೇ ನನ್ನ ಮೇಲೆ ಇಷ್ಟು ಸಿಟ್ಟು ಅವಳಿಗೆ. ಇನ್ನು ಮುಚ್ಚಿಟ್ಟಿರೋ ಸತ್ಯ ಅವಳಿಗೆ ಗೊತ್ತಾದ್ರೆ ಜೀವನ ಪರ್ಯಂತ ನನ್ನನ್ನು ದ್ವೇಷಿಸ್ತಾಳಷ್ಟೆ. ಹಾಗೆಲ್ಲ ಏನೂ ಆಗಲ್ಲ ಅಕ್ಕ. ನೀನು ಪ್ರೀತಿ ಹತ್ರ ಒಂದ್ಸರಿ ಮಾತಾಡು. ಎಷ್ಟು ದಿನ ಅಂತ ನೀನು ಮಕ್ಕಳ ಹತ್ರ ಸುಳ್ಳು ಹೇಳಿ ಕೆಟ್ಟವಳಾಗ್ತೀಯಾ? ನಿಜ ಹೇಳು ಅಕ್ಕ. ಮಂಜರಿ, ಲೇ ಮಂಜರಿ, ಇನ್ನು ನಿನ್ ಸಿಂಗಾರನೇ ಮುಗ್ದಿಲ್ವಲೇ? ಗಂಡಿನ ಕಡೆಯವ್ರು ಬರೋ ಹೊತ್ತಾಯ್ತು. ಹೋಗಿ ಪ್ರೀತಿನ ಸಿದ್ಧ ಮಾಡಿ ಕರ್ಕೊಂಡ್ ಬಾ. ಇವತ್ತೇನಾದ್ರೂ ನಿಶ್ಚಿತಾರ್ಥದಲ್ಲಿ ಇರ್ಸು ಮುರ್ಸು ಆಯ್ತು ಅಂದ್ರೆ ನೀನು ಸಾಯಿಸ್ಬಿಡ್ತೀನಿ. ನೀವೇನು ಯೋಚನೆ ಮಾಡಬೇಡಿ ಅಬ್ಬೆ, ಎಲ್ಲ ಸರಾಪಾಗುತ್ತೆ. ನಾನೇ ಹೋಗೋಳನ್ನ ಕರ್ಕೊಂಡ್ಬರ್ತೀನಿ. ಅದ್ ಸರಿ, ಬಾನಿಯಲ್ಲಿ ಅಲ್ಲೇನೋ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಕೂತಿರ್ಬೇಕು, ಅವ್ರ ಮಗಳ ಜೀವನನ ನಾವೆಲ್ಲ ಸೇರಿ ಹಾಳು ಮಾಡ್ತಾ ಇದ್ದೀವಿ ಅಂತ. ಏನ್ ಕೆಕ್ಕೆ ಕೆಕ್ಕೆ ಅಂತ ನಿಂತಿದ್ಯಾ? ಹೋಗ್ ಕರ್ಕೊಂಬ. ಸರಿ ಅಬ್ಬೆ, ಹೋಗೆ. ಏಯ್, ಅಷ್ಟ್ ಸರಿ ಹೇಳಿದ್ರು. ಏನಂತ ಬಂದು ಸೇರ್ಕೊಂಡ್ಬಿಟ್ರೆ ಈ ಮನೇಲೆಲ್ಲ. ಅಮ್ಮ, ಮಾವ, ಏನಾಯ್ತು ದೀಪ? ಯಾಕೆ ಗಾಬರಿ ಆಗಿದ್ಯಾ? ಅದು ಅಕ್ಕ ಎಲ್ಲೂ ಕಾಣಿಸ್ತಿಲ್ಲ.